ಅಮೃತಧಾರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಶಕುಂತಲಾ ದೇವಿ ಹೇಳಿರೋ ಮಾತಿನಿಂದ ಭೂಮಿಕಾ ಮನೆ ಬಿಟ್ಟು ಹೋಗೋ ನಿರ್ಧಾರ ತಗೊಂಡ್ಬಿಟ್ಟು ಅವ್ರ ಅತ್ತೆ ಹತ್ರ ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ ಅತ್ತೆ, ಇನ್ನು ಮುಂದೆ ಗೌತಮ್ನವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದೇ, ನನಗೆ ಗೊತ್ತು ನೀವು ಚೆನ್ನಾಗಿ ಅವ್ರನ್ನ ನೋಡ್ಕೊತೀರಾ, ಪ್ಲೀಸ್ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿ ಹೋಗ್ತಿರ್ತಾಳೆ. ಆವಾಗ ಅವ್ರ ಅತ್ತೆ ಅವಳನ್ನ ಹೋಗ್ಬಿಡ ನೀನು ಇಲ್ಲಿಂದ ಅಂತ ಹೇಳ್ಬಿಟ್ಟು ತಡಿತಾಳೆ. ಅದಕ್ಕೆ ಇಲ್ಲ ಅತ್ತೆ ನಾನು ಹೋಗ್ಲೇಬೇಕತ್ತೆ, ನನ್ನ ತಡಿಬೇಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಶಕುಂತಲಾ ಹತ್ರ ಬರ್ತಾಳೆ. ಭೂಮಿಕಾ ಮನೆ ಬಿಟ್ಟು ಹೋಗ್ತಿರ್ತಾಳೆ. ಅದನ್ನ ನೋಡ್ಬಿಟ್ಟು ಮಲ್ಲಿ ಅಕ್ಕರೆ ಪ್ಲೀಸ್ ಅಕ್ಕರೆ ಹೋಗ್ಬಿಡಿ ಅಕ್ಕರೆ ಅಂತ ಹೇಳ್ಬಿಟ್ಟು ಅವಳನ್ನ ತಡಿತಿರ್ತಾಳೆ. ಅದನ್ನ ನೋಡ್ಬಿಟ್ಟು ಶಕುಂತಲಾ ದೇವಿ, ಭೂಮಿಕಾ ನೋಡ್ದಾ ಅವತ್ತೇನು ಹೇಳಿದ್ದೆ ನೀನು, ನನ್ನನ್ನೇ ಮನೆ ಬಿಟ್ಟು ಹೊರಗಡೆ ಹಾಕ್ತೀನಿ ಅಂತ ಅಂದಿದ್ದೆ, ಆದರೆ ಇವತ್ತು ಯಾರು ಹೋಗ್ತಿದ್ದಾರೆ ಮನೆ ಬಿಟ್ಟು, ಇದನ್ನೇ ಟೈಮ್ ಅಂತ ಹೇಳೋದು. ಈ ಮನೆಯಲ್ಲಿ ನನ್ನದೇ ಸರ್ಕಾರ, ನಾನೇ ಸುಪ್ರೀಂ ಕೋರ್ಟು, ನಾನು ಹಾಕಿರೋ ನಿರ್ಧಾರಗಳೇ ಇಲ್ಲಿ ನಡೆಯೋದು, ಇನ್ನು ನನ್ನ ರೂಲ್ಸ್ಗಳೇ ಇಲ್ಲೆಲ್ಲ ನಡೆಯೋದು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾಳೆ. ಈ ಇಡೀ ಮನೆ ನನ್ನ ಕೈಯಲ್ಲೇ ಇರುತ್ತೆ, ಈ ಶಾಕುಂತಲಾ ಮತ್ತೆ ಅಧಿಕಾರಕ್ಕೆ ಬರ್ತಾಳೆ ಅಂತ ಹೇಳ್ಬಿಟ್ಟು ಜಂಬ ಪಡ್ತಿರ್ತಾಳೆ. ಅದನ್ನ ನೋಡ್ಬಿಟ್ಟು ಭೂಮಿಕಾ, ಏನೋ ಸಾಧಿಸ್ಬಿಟ್ಟೆ ಅಂತ ಹೇಳಿ ಅಂದ್ಕೊಬೇಡಿ, ಒಳ್ಳೆ ತಂದಲ್ಲಿ ಗೆದ್ದರೆ ಅದು ಗೆಲುವು, ಈ ರೀತಿ ಅಡ್ಡದಾರಿಲಿ ಗೆದ್ದರೆ ಅದು ಮೋಸ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಭೂಮಿಕಾ ಹೇಳ್ತಾಳೆ ಶಕುಂತಲಾಗೆ, ನೀವು ಹೇಳ್ದಾಗೆ ಇವತ್ತು ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ, ಆದರೆ ನನ್ನವರಿಗೆ ಅದರಲ್ಲೂ ಗೌತಮ್ ಅವರಿಗೆ ಒಂದು ಚಿಕ್ಕ ಬರೆ ಬಿದ್ದರೂ ನಾನು ಮತ್ತೆ ವಾಪಸ್ ಬರ್ತೀನಿ, ಅದು ಒಳ್ಳೆಯಳಾಗಿ ಬರಲ್ಲ ಕೆಟ್ಟಳಾಗಿ ಬರ್ತೀನಿ, ಅದು ನಿಮಗಿಂತ ಕೆಟ್ಟಳಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ವಾರ ಮಾಡಿಬಿಟ್ಟು ಮನೆ ಬಿಟ್ಟು ಹೋಗ್ತಿರ್ತಾಳೆ. ಅದನ್ನ ನೋಡಿಬಿಟ್ಟು ಮಲ್ಲಿ ಪ್ಲೀಸ್ ಅಕ್ಕವರೇ ಹೋಗಬೇಡಿ ಅಂತ ಹೇಳ್ಬಿಟ್ಟು ತಡೀತಿರ್ತಾಳೆ. ಇಲ್ಲ ಮಲ್ಲಿ ನಾನು ಹೋಗಲೇಬೇಕು ಬಿಡು ಮಲ್ಲಿ, ನೀವು ಹೋದರೆ ಬಾವವ್ರ ಗತಿ ಏನು ಅಕ್ಕ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅವರಿಗೋಸ್ಕರನೇ ನಾನು ಮನೆ ಬಿಟ್ಟು ಹೋಗ್ತಿರೋದು, ಅವ್ರಿಗೇನೂ ಆಗಬಾರ್ದು ಅಂತಲೇ ನಾನು ಮನೆ ಬಿಟ್ಟು ಹೋಗ್ತಿರೋದು, ಬಿಡು ಮಲ್ಲಿ ಪ್ಲೀಸ್ ನನ್ನನ್ನು ತಡಿಬೇಡ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಗೌತಮ್ ಕಡೆಯಿಂದ ಫೋನ್ ಬರುತ್ತೆ. ಅದನ್ನ ನೋಡಿಬಿಟ್ಟು ಭೂಮಿಕಾ ಅಳ್ತಾಳೆ, ಫೋನ್ ರಿಸೀವ್ ಮಾಡಲ್ಲ. ಅಕ್ಕರೆ ಪ್ಲೀಸ್ ಅಕ್ಕವರೇ ಫೋನ್ ರಿಸೀವ್ ಮಾಡಿ ಅಂತ ಅಂದ್ರೂ ಅವಳು ರಿಸೀವ್ ಮಾಡಲ್ಲ. ಅಲ್ಲಿಂದ ಮನೆ ಬಿಟ್ಟು ಹೋಗ್ತಾಳೆ. ಗೌತಮ್ ಏನಕ್ಕೆ ಇಷ್ಟೊತ್ತಾದರೂ ಇಷ್ಟು ಸಲ ಫೋನ್ ಮಾಡಿದ್ರು ಅವಳು ಫೋನ್ ರಿಸೀವ್ ಮಾಡ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅವ್ನು ಗಾಬರಿಯಿಂದ ಇರ್ತಾನೆ. ಜಯದೇವ್ ಈ ಕಡೆ ಅವ್ರ ಅಮ್ಮಂಗೆ ಏನಾರು ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಟೆನ್ಷನಿಂದ ಇರ್ತಾನೆ. ಭೂಮಿಕಾ ಗನ್ ತಂದು ಹೋಗಿರ್ತಾಳಲ್ಲ, ಆದ್ದರಿಂದ ಯಾರೂ ಸಹ ಫೋನ್ ರಿಸೀವ್ ಮಾಡ್ತಿರಲ್ಲ, ಏನಾಗಿದೆ ಇವ್ರಿಗೆ ಯಾರು ಫೋನೇ ರಿಸೀವ್ ಮಾಡ್ತಿರಲ್ಲ ಅಂತ ಹೇಳ್ಬಿಟ್ಟು ತುಂಬ ಟೆನ್ಷನಿಂದ ಇರ್ತಾನೆ. ಅಷ್ಟರಲ್ಲಿ ಅವ್ರ ಅಮ್ಮ ಫೋನ್ ಮಾಡ್ತಾಳೆ. ಮಾಮ್, ಏನು ಮಾಮ್ ಇಷ್ಟು ಸಲ ಫೋನ್ ಮಾಡ್ರೆ ಫೋನ್ ಯಾಕೆ ಮಾಮ್ ರಿಸೀವ್ ಮಾಡಲಿಲ್ಲ, ಜೈ ನೀನು ಟೆನ್ಷನ್ ತೊಗೊಂಬೇಡ ಸುಮ್ಮನೆ ಇರೋ ಅಂತ. ಏನು ಮಾಮ್ ನಿಮ್ಮ ಭೂಮಿಕಾ ನೋಡಿದ್ರೆ ನಿನಗಲ್ಲಿ ಗನ್ ತೊಗೊಂಬಂದಿದ್ದಾಳೆ, ಟೆನ್ಷನ್ ತೊಗೊಂಬೇಡ ಅಂತ ಹೇಳ್ತಿರಲ್ಲ ಮಾಮ್ ನೀವಂತ ಅಂದಾಗ, ಗನ್ ತಗೊಬಂದವಳಿಗೆ ನಾನು ಮಣ್ಣು ಮುಗಿಸಿದ್ದೀನಿ, ಸುಮ್ಮನಿರೋ ಟೆನ್ಷನ್ ಮಾಡ್ಕೊಬೇಡ ಅಂತ ಹೇಳ್ಬಿಟ್ಟು ಖುಷಿಯಿಂದ ಹೇಳ್ತೀವಿ. ಏನು ಮಾಮ್ ಏನು ಹೇಳ್ತಿದ್ದೀರಾ ನೀವು ಅಂತ ಹೇಳಿದಾಗ ಅವಳನ್ನು ಬ್ಲ್ಯಾಕ್ ಮೇಲ್ ಮಾಡಿರೋದನ್ನೆಲ್ಲ ಹೇಳ್ತಾಳೆ. ಹೌದಾ ಮಾಮ್, ಒಳ್ಳೆ ಕೆಲಸ ಮಾಡಿದ್ದಾರೆ, ಎಷ್ಟು ಟ್ಯಾಲೆಂಟ್ ಇದೆ ಮಾಮ್ ನಿಮಗೆ, ಗ್ರೇಟ್ ಮಾಮ್, ನೀವು ಬನ್ನಿ ಮಾಮ್ ಇಲ್ಲಿಗೆ, ಇಲ್ಲಿ ಬಂದುಬಿಟ್ಟು ನಾವು ಎಂಜಾಯ್ ಮಾಡೋಣ, ಪಾರ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ್ನ ಕರ್ಸ್ಕೊತಾನೆ ಅವ್ರ ಮನೆಗೆ. ಜಯದೇವ್ ಹೇಳ್ತಾನೆ, ಬೇಬಿ ಮೊದಲು ಈ ಭೂಮಿಕಾ ಬರೋಕ್ಕಿಂತ ಮೊದಲು ನಮ್ಮನ್ನು ಯಾರು ಹೇಳೋರಿರಲಿಲ್ಲ ಕೇಳೋರಿರಲಿಲ್ಲ, ನಾವೇ ಆಡಿದ್ದ ಆಟ ಆಗಿತ್ತು. ಅದರಲ್ಲೂ ಈ ದಡ್ಡ ಅಂತ ಅನ್ಸ್ಕೊಂಡು ನಮ್ಮ ಅಣ್ಣ ಅಂತ ಅನ್ಸ್ಕೊಂಡಿರೋ ದಡ್ಡಗೆ ಏನೂ ಸಹ ಗೊತ್ತೇ ಆಗ್ತಿರ್ಲಿಲ್ಲ. ಸೈನ್ ಎಲ್ಲ ಅವನದೇ ಆಗಿತ್ತು, ಆ ಚೆಕ್ ಮೇಲೆ ಬರೆಯೋ ನಂಬರ್ಸ್ ಮಾತ್ರ ನಮ್ಮದೇ ಆಗಿತ್ತು. ಇನ್ನು ಮುಂದೆ ಇದೆಲ್ಲ ಮತ್ತೆ ಮರು ಜನ್ಮ ಪಡೆದಂಗಾಯಿತು. ಇನ್ನು ಮುಂದೆ ಈ ಮನೆಗೆ ನಾನೇ ರಾಜ ನೀನೇ ರಾಣಿ, ನಮ್ಮಮ್ಮನೇ ರಾಜ ಮಾತೆ ಅಂತ ಹೇಳ್ಕೊಂಡು ಪಾರ್ಟಿನ. ಮಾಮ್ ಇನ್ನೂ ಒಂದು ಕೆಲಸ ಬಾಕಿ ಇದೆ ಅಂದಾಗ, ಏನದು ಅಂತ ಅಂದಾಗ, ನಮ್ಮ ಅಣ್ಣನ ಹತ್ರ ಎಲ್ಲ ಇಡೀ ಆಸ್ತಿನೆಲ್ಲ ಬರ್ಸ್ಕೊಂಬಿಟ್ಟು ಅವನ್ನ ಫುಟ್ಬಾಲ್ ಹೊಡೆದಂಗೆ ಒದಿಬೇಕು ಮಾಮ್, ಅದಂತೂ ಆದಷ್ಟು ಬೇಗ ಆಗಬೇಕು ಕೆಲಸ, ಆಗುತ್ತೆ ಮಾಮ್ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪಾರ್ಟಿನ ಎಂಜಾಯ್ ಮಾಡ್ತಾರೆ ಎಲ್ಲರೂ. ಈ ಕಡೆ ಪಾರ್ಥ ಮನೆಗೆ ಬರ್ತಾನೆ. ಅದನ್ನು ನೋಡಿಬಿಟ್ಟು ಪಾರ್ಥನ ಸಿಸ್ಟರು, ಏನಾಗಿದೆ ಪಾರ್ಥ ನಿನಗೆ ಅಂದಾಗ, ಅದೊಂದು ಚಿಕ್ಕ ಆಕ್ಸಿಡೆಂಟ್ ಅಕ್ಕ ಅಂತ ಹೇಳ್ತಾನೆ. ಸರಿ ಅಕ್ಕ, ಅತ್ತಿಗೆ ಮತ್ತು ಚಿಕ್ಕತ್ತಿಗೆ ಇಬ್ಬರು ಬಂದಿದ್ದಾರಾ ಅಂತ ಕೇಳ್ತಾಳೆ. ಅದಕ್ಕೆ ಇಲ್ಲ ಕಣೋ ಏನಾಗಿದೆ ಅಂತ ಅಂದಾಗ, ಇಲ್ಲ ಹಾಗೆ ಸುಮ್ಮನೆ ಕೇಳಿದೆ ಅಂತ ಅಂತಾರೆ. ಆವಾಗ ಮತ್ತೆ
ಭೂಮಿಕಾಗೆ ಮತ್ತು ಮಲ್ಲಿಗೂ ಫೋನ್ ಮಾಡ್ತಾನೆ. ಅವರಿಬ್ರದ್ದು ಫೋನ್ ಸ್ವಿಚ್ ಆಫ್ ಬರುತ್ತೆ. ಆಗ ಅಪೇಕ್ಷೆಗೆ ಫೋನ್ ಮಾಡಿಬಿಟ್ಟು ಅಕ್ಕ ಬಂದಿದ್ದಾರೆ ನಿಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆವಾಗ ಇಲ್ಲ ಅಂತ ಹೇಳ್ಬಿಟ್ಟು ಅಪೇಕ್ಷೆ ಹೇಳ್ತಾಳೆ. ಮಾಮ್, ಆದರೂ ನನಗೊಂದು ಭಯ ಆಗ್ತಿದೆ ಮಾಮ್. ಇವರು ಮತ್ತೆ ಏನಾದರೂ ಒಂದಾದರೆ, ಯಾಕೆಂದರೆ ಇವ್ರದ್ದು ಜನ್ಮ ಜನ್ಮಾಂತರದ ಸಂಬಂಧ ಥರ ಆಡ್ತಾರೆ ಮಾಮ್ ಇವರಿಬ್ಬರು. ಇವರು ಆ ಪ್ರೀತಿ ಮತ್ತು ಚಿಗುರು ಹೊಡೆದು ಮತ್ತು ದೊಡ್ಡದಾಗಿ ಬೆಳೆದು ಒಂದಾಗ್ಬಿಟ್ರೆ ಏನು ಮಾಡೋದು ಮಾಮ್? ಅದು ಏನಾದರೂ ಸತ್ಯ ಇಬ್ಬರಿಗೂ ಗೊತ್ತಾದರೆ, ಅದರಲ್ಲೂ ನಮ್ಮ ಅಣ್ಣಂಗೆ ಗೊತ್ತಾದರೆ ಅವ್ನು ಸುಮ್ಮನೆ ಬಿಡ್ತಾನ ಮಾಮ್? ಇಲ್ಲ ಮಾಮ್, ಸುಂಟ್ರ ಗಾಳಿ ಥರ ಆಡ್ತಾನೆ ಅಂತ ಹೇಳಿದಾಗ, ಬಿಡೋ ಜಯದೇವ್ ಅಂತ ಭೂಮಿಕನ್ನೇ ಹ್ಯಾಂಡ್ಲ್ ಮಾಡಿದ್ದೀವಿ, ಇನ್ನು ಗೌತಮನ್ನು ಹ್ಯಾಂಡ್ಲ್ ಮಾಡೋದೊಂದು ಕಷ್ಟನಾ? ಅದು ಬಂದಾಗ, ಆ ಸಿಚುವೇಶನ್ ಬಂದಾಗ ನಾವು ಅದನ್ನು ಹ್ಯಾಂಡ್ಲ್ ಮಾಡೋಣ. ಈಗ ಪಾರ್ಟಿನ ಎಂಜಾಯ್ ಮಾಡು ಅಂತ ಹೇಳ್ಬಿಟ್ಟು ಜಯದೇವ್ಗೆ ಹೇಳ್ತಾಳೆ. ಸರಿ ಮಾಮ್, ಹೌದು ಗಾಯ ಆದಾಗ ಅದನ್ನು ಕೆರ್ಕಂಡ್ರಾತೈತಿ, ಈಗಲೇನಕ್ಕೆ ಅಷ್ಟೊಂದು ಟೆನ್ಷನ್ ತರೋದು ಅಲ್ವಾ ಮಾಮ್? ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ಲೆಟ್ಸ್ ಎಂಜಾಯ್ ದಿ ಪಾರ್ಟಿ ಅಂತ ಹೇಳ್ಬಿಟ್ಟು ಎಂಜಾಯ್ ಮಾಡ್ತಾರೆ. ಮಲ್ಲಿ ಭೂಮಿಕಾ ಹಿಂದೆನೇ ಅಕ್ಕರೆ ನಾನು ಬರ್ತೀನಿ ಅಕ್ಕರೆ ನಿಮ್ಮ ಜೊತೆ, ನನ್ನನ್ನು ಬಿಟ್ಟೋಗ್ಬಿಡಿ ಅಕ್ಕರೆ, ಯಾಕೆ ಅಕ್ಕರೆ ನಾನು ಬರ್ತೀನಿ ಅಂದರೂ ತಳ್ಳಿ ಹೋಗ್ತಿದ್ದೀರ ನನ್ನನ್ನು ಅಂತ ಹೇಳ್ತಿರ್ತಾಳೆ. ಆವಾಗ ಭೂಮಿಕಾ, ಮಲ್ಲಿ ಸುಮ್ಮನೆ ಈಗೆಲ್ಲ ಆಡಬೇಡ, ನಿಂದಿನ್ನೂ ಚಿಕ್ಕ ವಯಸ್ಸು, ನಾನು ಹೇಳಿದ್ದೊಂದು ಸ್ವಲ್ಪ ಅರ್ಥ ಮಾಡ್ಕ, ನೀನಿನ್ನೂ ಮಾಡಬೇಕಾಗಿರೋ ಕೆಲಸಗಳು ಬೇಜಾನಿದೆ, ಇಲ್ಲಿಂದ ಹೋಗು, ನೀನು ಬರಬೇಡ ನನ್ನ ಜೊತೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾಳೆ. ಈಗ ವಾಸ್ತವದಲ್ಲಿ ನನ್ನ ಜೊತೆ ನಿನಗೆ ಬರಬೇಕು ಅಂತ ಅನಿಸುತ್ತೆ, ಆದರೆ ನೀನು ಸಾಧಿಸ್ಬೇಕಾಗಿರೋ ವಿಚಾರಗಳು ತುಂಬ ಇದ್ದಾವೆ, ನೀನು ಅದ್ರ ಕಡೆ ಗಮನ ಕೊಡು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಭೂಮಿಕಾ. ಇದು ನನ್ನ ದಾರಿ, ನಾನೊಬ್ಬಳೇ ಹೆಜ್ಜೆ ಇಡಬೇಕು, ಇಲ್ಲಿಂದ ಹೋಗು. ಇಲ್ಲ ಅಕ್ಕರೆ, ನಾನು ನೀವೇನೇ ಹೇಳಿದ್ರೂ ಹೋಗಲ್ಲ ಇಲ್ಲಿಂದ ಅಂತ ಹೇಳ್ಬಿಟ್ಟು ಮಲ್ಲಿ ಹೇಳ್ತಿರ್ತಾಳೆ. ನಾನಿಲ್ದಲೇ ನಿನ್ನ ಜೀವನ ನಡೆಯುತ್ತೆ, ಆದರೆ ನೀನಿಲ್ದಲೆ ನಿನ್ನ ಬಿಸ್ನೆಸ್ನೆಲ್ಲ ನೋಡೋರು ಯಾರು? ನಿನ್ನ ಜವಾಬ್ದಾರಿನೆಲ್ಲ ನಿರ್ವಹಿಸೋರು ಯಾರು ಅಂತ ಹೇಳ್ಬಿಟ್ಟು ಭೂಮಿಕಾ ಹೇಳ್ತಿರ್ತಾಳೆ. ಇಲ್ಲ ಅಕ್ಕರೆ, ನಾನು ಇರಲ್ಲ, ನಾನು ನಿಮ್ಮ ಜೊತೆಲೇ ಬರ್ತೀನಿ ಅಂತ ಹೇಳ್ಬಿಟ್ಟು ಹಠ ಮಾಡ್ತಿರ್ತಾಳೆ. ಇಲ್ಲ ಅಂದರೆ ನಿಮ್ಮಪ್ಪ ಕಟ್ಟಿರೋ ಸಾಮ್ರಾಜ್ಯನ ನಡೆಸ್ಕೊಂಡು ಹೋಗೋರು ಯಾರು? ಅದೆಲ್ಲ ಕುಸ್ದು ಬೀಳುತ್ತೆ. ನಿನ್ನನ್ನು ನಂಬ್ಕೊಂಡು ಸಾವಿರಾರು ಜನ ಜೀವನ ಮಾಡ್ತಿದ್ದಾರೆ, ಅದನ್ನೆಲ್ಲ ನೋಡ್ಕೊಳ್ಳೋರು ಯಾರು? ಈ ರೀತಿ ಹಠ ಮಾಡಬೇಡ ಮಲ್ಲಿ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಇಲ್ಲ ಅಕ್ಕರೆ, ನಾನು ಬರ್ತೀನಿ ಅಕ್ಕರೆ, ನನ್ನನ್ನು ಬಿಟ್ಟು ಹೋಗ್ಬೇಡಿ ಅಕ್ಕರೆ, ನೀನಿಲ್ಲ ಅಂದರೆ ನಾನು ಹೇಗಿರೋಣ ಅಕ್ಕರೆ ಅಂತ ಹೇಳ್ಬಿಟ್ಟು ಆದ್ರೂ ಹೇಳ್ತಿರ್ತಾಳೆ. ಮತ್ತು ಭೂಮಿಕಾ ಅವಳನ್ನ ಕನ್ವಿನ್ಸ್ ಮಾಡ್ತಿರ್ತಾಳೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾಳೆ ನೋಡೋಣ.